ನಾವು ಈಗ ಮಾನವರಲ್ಲಾಗುವ ಜೀರ್ಣಕ್ರಿಯೆಯ ಬಗ್ಗೆ ತಿಳಿದುಕೊಳ್ಳೋಣ. ಮಾನವರಲ್ಲಿ ಮೊದಲು ಜೀರ್ಣಕ್ರಿಯೆಯು ಆರಂಭವಾಗುವುದು ಬಾಯಿಯಿಂದ. ಬಾಯಿಯಲ್ಲಿ ಒಟ್ಟು 32 ಹಲ್ಲುಗಳಿರುತ್ತವೆ. ಅವುಗಳನ್ನು ನಾವು 4 ವಿಧಗಳಾಗಿ ವಿಂಗಡಿಸಲಾಗಿದೆ. ಒಂದನೇದು ಬಾಚಿ ಹಲ್ಲು, ಕೋರೆ ಹಲ್ಲು, ಮುಂದವಡೆ ಮತ್ತು ಹಿಂದವಡೆ. ಬಾಚಿ ಹಲ್ಲಿನ ಕಾರ್ಯವೇನೆಂದರೆ ಅವು ಕತ್ತರಿಸುವ ಕೆಲಸವನ್ನು ಮಾಡುತ್ತವೆ. ಕೋರೆ ಹಲ್ಲಿನ ಕೆಲಸವೆಂದರೆ ಅವು ಸೀಳುವಿಕೆಯ ಕೆಲಸವನ್ನು ಮಾಡುತ್ತವೆ. ಮತ್ತು ಮುಂದವಡೆ ಮತ್ತು ಹಿಂದವಡೆ ಅವೆರಡೂ ಕೂಡ ಆಹಾರವನ್ನು ಚೆನ್ನಾಗಿ ಅಗಿಯುವ ಕೆಲಸವನ್ನು ಮಾಡುತ್ತವೆ. ಮತ್ತು ಬಾಯಿಯಲ್ಲಿರುವ ನಾಲಿಗೆಯು ಆಹಾರವನ್ನು ಚೆನ್ನಾಗಿ ಮಿಶ್ರಣ ಮಾಡುತ್ತದೆ ಮತ್ತು ಆಹಾರದಲ್ಲಿರುವ ರುಚಿ ಸ್ವಾದವನ್ನು ನಮಗೆ ತಿಳಿಸುತ್ತದೆ. ಮತ್ತು ಬಾಯಿಯು ಲಾಲಾರಸ ಎಂಬ ಗ್ರಂಥಿಯನ್ನು ಹೊಂದಿದ್ದು, ಲಾಲಾರಸ ಎಂಬ ಗ್ರಂಥಿಯು ಅಮಲೇಸ್ ಎಂಬ ಕಿಣ್ವವನ್ನು ಬಿಡುಗಡೆ ಮಾಡುತ್ತದೆ. ಆ ಅಮಲೇಸ್ ಕಿಣ್ವವು ಪಿಷ್ಟವನ್ನು ಮಾಲ್ಟೋಸನ್ ಆಗಿ ಪರಿವರ್ತನೆ ಮಾಡುತ್ತದೆ. ನಂತರ ಆಹಾರವು ನೇರವಾಗಿ ಅನ್ನನಾಳದ ಮುಖಾಂತರ ಜಠರವನ್ನು ತಲುಪುತ್ತದೆ. ಜಠರದಲ್ಲಿರುವ ಹೈಡ್ರೋಕ್ಲೋರಿಕ್ ಎಂಬ ಆಮ್ಲವು ಆಹಾರದಲ್ಲಿರುವ ಕ್ರಿಮಿಕೀಟಗಳನ್ನು ಮತ್ತು ಸೂಕ್ಷ್ಮಾಣುಜೀವಿಗಳನ್ನು ನಾಶ ಮಾಡುತ್ತದೆ. ಮತ್ತು ಪೆಪ್ಸಿನ್ ಕ್ರಿಯಾಶೀಲವಾಗಿ ಕಾರ್ಯನಿರ್ವಹಿಸಬೇಕಾದರೆ ಅಗತ್ಯವಿರುವ ಆಮ್ಲೀಯ ವಾತಾವರಣವನ್ನು ಉಂಟು ಮಾಡುತ್ತದೆ. ಮತ್ತು ಜಠರದಲ್ಲಿರುವ ಪೆಪ್ಸಿನ್ ಕಿಣ್ವವು ಪ್ರೋಟೀನ್ ಅನ್ನು ಅಮಿನೋ ಆಮ್ಲವಾಗಿ ಪರಿವರ್ತನೆ ಮಾಡುತ್ತದೆ. ಮತ್ತು ಜಠರದ ಕೆಳಗೆ ಲೊಳೆಯಾಕಾರದ ಒಂದು ಪದರು ಇರುತ್ತದೆ. ಆ ಪದರು ಹೈಡ್ರೋಕ್ಲೋರಿಕ್ ಆಮ್ಲದಿಂದ ಜಠರಕ್ಕೆ ಆಗುವ ಹಾನಿಯನ್ನು ತಪ್ಪಿಸುತ್ತದೆ. ಮೇದೋಜೀರಕಾಂಗದಲ್ಲಿ 2 ಕಿಣ್ವಗಳನ್ನು ಹೊಂದಿರುತ್ತದೆ. ಆ ಕಿಣ್ವಗಳು ಕ್ರಿಯಾಶೀಲವಾಗಿ ಕಾರ್ಯನಿರ್ವಹಿಸಬೇಕೆಂದರೆ ಆಹಾರವು ಪ್ರತ್ಯಾಮ್ಲೀಯ ವಾತಾವರಣವನ್ನು ಹೊಂದಿರಬೇಕು. ಪಿತ್ತಜನಕಾಂಗವು ಪಿತ್ತರಸವನ್ನು ಬಿಡುಗಡೆ ಮಾಡುತ್ತದೆ. ಪಿತ್ತರಸವು ಕೊಬ್ಬಿನ ಮೇಲೆ ವರ್ತಿಸುತ್ತದೆ. ಕೊಬ್ಬಿನ ದೊಡ್ಡ ದೊಡ್ಡ ಕಣಗಳನ್ನು ಚಿಕ್ಕ ಚಿಕ್ಕ ಮಿಸೆಲ್ಗಳನ್ನಾಗಿ ಪರಿವರ್ತನೆ ಮಾಡುತ್ತದೆ. ಇದನ್ನು ಎಮ್ಎಲ್ಸೀಕರಣ ಎನ್ನುವರು. ಪಿತ್ತರಸವು ಆಮ್ಲೀಯ ವಾತಾವರಣ ಇರುವ ಆಹಾರವನ್ನು ಪ್ರತ್ಯಾಮ್ಲೀಯ ವಾತಾವರಣವನ್ನಾಗಿ ಸೃಷ್ಟಿಸುತ್ತದೆ. ಮೇದೋಜೀರಕಾಂಗದಲ್ಲಿ 2 ಕಿಣ್ವಗಳನ್ನು ಹೊಂದಿರುತ್ತದೆ, ಲೈಪೇಸ್ ಮತ್ತು ಟ್ರಿಪ್ಸಿನ್. ಟ್ರಿಪ್ಸಿನ್ ಪ್ರೋಟೀನ್ ಅನ್ನು ಜೀರ್ಣಿಸುತ್ತದೆ. ಲೈಪೇಸ್ ಕೊಬ್ಬನ್ನು ಕೊಬ್ಬಿನ ಆಮ್ಲ ಪ್ಲಸ್ ಗ್ಲಿಸರಲ್ ಆಗಿ ಪರಿವರ್ತನೆ ಮಾಡುತ್ತದೆ. ಅಂತಿಮವಾಗಿ ಕಾರ್ಬೋಹೈಡ್ರೇಟ್, ಗ್ಲುಕೋಸ್, ಪ್ರೋಟೀನ್, ಅಮಿನೋ ಆಮ್ಲ, ಕೊಬ್ಬು ಕೊಬ್ಬಿನ ಆಮ್ಲ ಪ್ಲಸ್ ಗ್ಲಿಸರಲ್ ಆಗಿ ಪರಿವರ್ತನೆ ಆಗುತ್ತದೆ. ನಂತರ ಸಣ್ಣ ಕರಳಿನಲ್ಲಿರುವ ಬೆರಳಿನಾಕಾರದಂತಹ ವಿಲೈಗಳು ಇವುಗಳನ್ನೆಲ್ಲ ಹೀರಿಕೊಳ್ಳುತ್ತದೆ. ದೊಡ್ಡ ಕರಳಿನ ಕಾರ್ಯ: ದೊಡ್ಡ ಕರಳು ಅನುಪಯುಕ್ತ ವಸ್ತುಗಳನ್ನು ವಿಸರ್ಜನೆ ಮಾಡುತ್ತದೆ ಮತ್ತು ಹೆಚ್ಚಿನ ನೀರನ್ನು ಹೀರಿಕೊಳ್ಳುತ್ತದೆ. ಧನ್ಯವಾದಗಳು.